ಬೇಸಿಗೆಯ ಬಿಸಿಲಿನಲ್ಲಿ ದೇಹವನ್ನು ತಂಪಾಗಿಡಲು ಮನೆಯಲ್ಲಿಯೇ ಸಿಗುವ ಕೆಲವು ಸರಳ ಮನೆಮದ್ದುಗಳು ಸಹಾಯಕವಾಗುತ್ತವೆ. ಅಂತಹ ಕೆಲವು ಪರಿಣಾಮಕಾರಿ ವಿಧಾನಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಬೇಸಿಗೆಯ ಸುಡು ಬಿಸಿಲಿನಲ್ಲಿ ಎಳನೀರನ್ನು ಕುಡಿಯುವುದು ಒಳ್ಳೆಯದು. ಇದು ದೇಹಕ್ಕೆ ತಂಪನ್ನು ನೀಡುತ್ತದೆ, ಹಾಗೆಯೇ ತ್ವರಿತವಾಗಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಜ್ಜಿಗೆಯ ಸೇವನೆ. ಬೇಸಿಗೆಯಲ್ಲಿ ಮಜ್ಜಿಗೆಯನ್ನು ಕುಡಿಯುವುದರಿಂದ ದೇಹದ ಅಧಿಕ ತಾಪವನ್ನು ಕಡಿಮೆಗೊಳಿಸಬಹುದು. ಇದರಿಂದ ದೇಹವು ತಂಪಾಗಿರುತ್ತದೆ. ನಿಂಬೆಯ ಶರಬತ್ತು. ಬಿರು ಬಿಸಿಲಿನಲ್ಲಿ ನಿಂಬೆಯ ಶರಬತ್ತನ್ನು ಕುಡಿಯುವುದರಿಂದ ದೇಹವು ಯಾವಾಗಲೂ ಹೈಡ್ರೇಟ್ ಆಗಿರುತ್ತದೆ. ಇದರಿಂದ ದೇಹದಲ್ಲಿ ನೀರಿನ ಕೊರತೆಯನ್ನು ತಪ್ಪಿಸಬಹುದು. ಸೌತೆಕಾಯಿಯನ್ನು ತಿನ್ನುವುದು. ಬೇಸಿಗೆಯಲ್ಲಿ ಸೌತೆಕಾಯಿಯನ್ನು ತಿನ್ನುವುದರಿಂದ ದೇಹವು ಯಾವಾಗಲೂ ತಂಪಾಗಿ ಇರುತ್ತದೆ. ಇದು ದೇಹದ ಅಧಿಕ ಉಷ್ಣವನ್ನು ನಿಯಂತ್ರಿಸುತ್ತದೆ. ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದು. ಕಲ್ಲಂಗಡಿ ಹಣ್ಣಿನಲ್ಲಿ ಅಧಿಕವಾದ ನೀರಿನ ಅಂಶ ಇರುವುದರಿಂದ ಇದು ದೇಹದ ಅಧಿಕ ತಾಪವನ್ನು ನಿಯಂತ್ರಿಸಿ ದೇಹವನ್ನು ತಂಪಾಗಿರಿಸುತ್ತದೆ. ಪುದೀನ ಎಲೆಗಳ ಜ್ಯೂಸ್. ಪುದೀನ ಎಲೆಗಳು ದೇಹಕ್ಕೆ ತಕ್ಷಣವೇ ತಂಪಿನ ಅನುಭವವನ್ನು ನೀಡುವುದರಿಂದ ಈ ಬಿರು ಬಿಸಿಲಿಗೆ ಈ ಜ್ಯೂಸನ್ನು ಸೇವಿಸುವುದು ಒಳ್ಳೆಯದು. ರಾಗಿ ಅಂಬಲಿಯನ್ನು ಕುಡಿಯುವುದು. ರಾಗಿ ಅಂಬಲಿಯು ತಕ್ಷಣವೇ ದೇಹದ ಬಿಸಿಯನ್ನು ಕಡಿಮೆ ಮಾಡಿ ದೇಹಕ್ಕೆ ತಂಪನ್ನು ಮತ್ತು ತ್ವರಿತವಾಗಿ ಶಕ್ತಿಯನ್ನು ನೀಡುತ್ತದೆ. ಅದಕ್ಕಾಗಿ ಬಿಸಿಲಿನಲ್ಲಿ ಆಗಾಗ ರಾಗಿ ಅಂಬಲಿಯನ್ನು ತಪ್ಪದೆ ಸೇವಿಸಿ. ಜೀರಿಗೆ ಕಷಾಯ ಅಥವಾ ನೀರು. ಜೀರಿಗೆ ಕಷಾಯವು ದೇಹದ ಜೀರ್ಣಶಕ್ತಿಯನ್ನು ಸುಧಾರಿಸುವುದರ ಜೊತೆಗೆ ದೇಹಕ್ಕೆ ತಂಪನ್ನು ನೀಡುತ್ತದೆ. ಹಾಗಾಗಿ ಬೇಸಿಗೆಯಲ್ಲಿ ಜೀರಿಗೆ ನೀರನ್ನು ಸೇವಿಸುವುದು ಒಳ್ಳೆಯದು. ಮೊಸರನ್ನು ಸೇವಿಸುವುದು. ಮೊಸರು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ, ಹಾಗೆಯೇ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸಿ ದೇಹಕ್ಕೆ ತಂಪನ್ನು ನೀಡುತ್ತದೆ. ಮಣ್ಣಿನ ಮಡಿಕೆಯ ನೀರು. ಮಣ್ಣಿನ ಮಡಿಕೆಯ ನೀರು ನೈಸರ್ಗಿಕವಾಗಿ ದೇಹಕ್ಕೆ ತಂಪನ್ನು ಒದಗಿಸುತ್ತದೆ. ಅದಕ್ಕಾಗಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಯ ನೀರನ್ನು ಕುಡಿಯುವುದು ಒಳ್ಳೆಯದು. ಇದರ ಜೊತೆಯಲ್ಲಿ ಜೀವನ ಶೈಲಿಯನ್ನು ಬದಲಾಯಿಸುವುದು ಕೂಡ ಅತಿ ಮುಖ್ಯ. ಹಾಗಾಗಿ ಈ ಬೇಸಿಗೆಯಲ್ಲಿ ಹೆಚ್ಚು ಖಾರವಾದ ಅಥವಾ ಮಸಾಲೆಯುಕ್ತ ಪದಾರ್ಥಗಳನ್ನು ಕಡಿಮೆ ಸೇವಿಸಿ. ದಿನಕ್ಕೆ 3-4 ಲೀಟರ್ ನೀರನ್ನು ತಪ್ಪದೆ ಕುಡಿಯಿರಿ. ಆದಷ್ಟು ಹತ್ತಿಯ ಮೆತ್ತನೆಯ ಬಟ್ಟೆಗಳನ್ನೇ ಧರಿಸಿ. ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆಚ್ಚು ಓಡಾಡಬೇಡಿ. ದೇಹದ ತಾಪವನ್ನು ನಿಯಂತ್ರಿಸಲು ನೀರಿನಾಂಶ ಹೆಚ್ಚಾಗಿ ಇರುವ ಹಣ್ಣುಗಳನ್ನು ಸೇವಿಸಿ ಮತ್ತು ಮನೆಯಲ್ಲಿಯೇ ತಯಾರಿಸಿದ ನೈಸರ್ಗಿಕ ಪಾನೀಯಗಳನ್ನು ಹೆಚ್ಚು ಬಳಸಿ. ಹೀಗೆ ಈ ಸರಳ ಮನೆಮದ್ದುಗಳನ್ನು ಅನುಸರಿಸಿ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.